ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರನ್ನು ಅವರ ಮನೆ ಮಂದಿ, ವಿಶೇಷವಾಗಿ ಅವರ ಮಕ್ಕಳು ಮಾಸ್ತಿಯವರನ್ನು ಮುತ್ತಣ್ಣ ಅಂತ ಕರೀತಾ ಇದ್ದರಂತೆ. ಮಧ್ಯಾಹ್ನ ಊಟ ಆದಮೇಲೆ ಮಹಡಿ ಮನೆಗೆ ಹೋಗಿ ಅಲ್ಲಿ ಮಲಗೋ ಅಭ್ಯಾಸ. ಆ ಹೊತ್ತಿಗೆ ಸರಿಯಾಗಿ ಒಬ್ಬ ಮೋಚಿ ಜೋಡು ರಿಪೇರಿ ಸರ್, ಜೋಡು ರಿಪೇರಿ ಅಂತ ಕೂಗ್ತಾ ಬರ್ತಾ ಇದ್ದ. ಮಾಸ್ತಿಯವರು ಮಹಡಿಯಿಂದ ಕೆಳಗೆ ಇಳಿದು ತಮ್ಮ ಹಳೇ ಜೋಡನ್ನು ತಗೊಂಡು ಹೋಗಿ, ನೋಡಪ್ಪ ಇದನ್ನು ಸರಿ ಮಾಡಿಕೊಡು ಅಂತ ಕೊಡೋರಂತೆ. ಆತ ಆ ಬಹುಪಾಲು ಚೆನ್ನಾಗೇ ಇದ್ದಂಥ ಆ ಜೋಡಿಗೆ ಒಂದೆರಡು ಮೊಳೆಯನ್ನು ಹೊಡೆದು ಕೊಡ್ತಾ ಇದ್ದ. ಹೊಡೆದು ಕೂಡಲೇ ಆತನಿಗೆ 2 ರೂಪಾಯಿ ಕೊಡೋರಂತೆ. ಕೂಲಿ ಕೆಲಸ 2 ರೂಪಾಯಿ, ಅದರ ಬೆಲೆ 2 ರೂಪಾಯಿ. ಹೀಗೆ ಅವನು ವಾರಕ್ಕೆ 15 ದಿವಸಕ್ಕೆ ಒಂದು ಸಲ ಬರೋನಂತೆ. ಕೂಗಿದ ಕೂಡಲೇ ಇವರು ಯಾವುದೋ ಒಂದು ಹಳೆ ಚಪ್ಪಲಿ ತೊಗೊಂಡೋಗೋದು, ಕೊಡೋದು, ಅವನ 1-2 ಮೊಳೆ ಹೊಡೆಯೋದು, ಕೊಡೋದು, 2 ರೂಪಾಯಿ ತಗೊಳ್ಳೋದು, ಹೋಗೋದು. ಮನೆ ಮಂದಿ ಕೇಳೋರಂತೆ, ಅಲ್ಲ ಮೊಳೆ ಹೊಡೆಸಿ ಇಷ್ಟೆಲ್ಲ ರಿಪೇರಿ ಮಾಡ್ಕೊಂಡಿಯಲ್ಲ, ಚಪ್ಪಲಿನ ಯಾವತ್ತಾದರೂ ಬಳಸಿದ್ದೀಯಾ ನೀನು? ಬಳಸೇ ಇಲ್ಲ ನೀನು. ಹಾಕ್ಕೊಳ್ಳೋದು ಬೇರೆ ಚಪ್ಪಲಿ, ಇದು ಬಿಸಾಕಬೇಕಾದಂಥ ಹಳೆ ಚಪ್ಪಲಿನ ತೊಗೊಂಬಂದು ರಿಪೇರಿ ಮಾಡಿ 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 ಅವನಿಗೆ 2 ರೂಪಾಯಿ ಕೊಡ್ತೀಯಲ್ಲ, ಇದು ಸರಿಯಾ ಅಂತ ಕೇಳಿದಾಗ, ಒಬ್ಬರಿಗೆ ಸಹಾಯ ಮಾಡಬೇಕು ಅಂದರೆ ಒಂದು ನೆಪ ಬೇಕಾಗುತ್ತೆ. ಸುಮ್ಮನೆ ಹಣವನ್ನು ಕೊಟ್ಟರೆ ತಗೊಳ್ಳೋಕೆ ಅವನ ಆತ್ಮವಿಶ್ವಾಸ ಒಪ್ಪುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ. ಒಂದು ಪುಟ್ಟ ಕೆಲಸದ ನೆಪದಲ್ಲಿ ಅವನಿಗೆ ಏನೋ ಒಂದಷ್ಟು ಹಣವನ್ನು ಕೊಡ್ತಾ ಇದ್ದೇನೆ ಅನ್ನೋ ಮಾತನ್ನು ಹೇಳ್ತಾರೆ. ಒಂದು ಸಲ ಅವನು ಬಂದ ಸಂದರ್ಭದಲ್ಲಿ ಮಾಸ್ತಿಯವರು ಇರೋಲ್ಲ, ಆದರೆ ಮನೆಯವರಿಗೆ ಗೊತ್ತಿರುತ್ತೆ ಮಾಸ್ತಿಯವರು ಯಾಕೆ ಹಣವನ್ನು ಕೊಡ್ತಿದ್ದಾರೆ ಅಂತ. ಯಾವುದೇ ಕೆಲಸವನ್ನು ಮಾಡಿಸ್ಕೊಳ್ಳದೆ ಇದ್ದರೂ 2 ರೂಪಾಯಿನ ಕೊಟ್ಟು ಕಳಿಸ್ತಾರಂತೆ ಆ ಮೋಚಿಗೆ. ಹಾಗಾಗಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಹೀಗೆ ಎಲ್ಲೋ ಒಂದು ಕಡೆಗೆ ಜೀವಪರ ಒಂದು ಎಳೆ ಅವರಲ್ಲಿ ಸದಾ ಕಾಲಕ್ಕೂ ಮಿಡಿತಾ ಇತ್ತು. ಈ ಮಾಸ್ತಿಯವರ ಬದುಕಿನ ಈ ಒಂದು ಘಟನೆಯಿಂದ ನಾವು ಸಹ ಎಲ್ಲೋ ಒಂದು ಸಣ್ಣ ಪಾಠವನ್ನು ಕಲಿಬಹುದು ಅಂತ ಅನಿಸುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು KG ಮಹಾನುಭಾವಿ ಮಠ, ಮೂಲತಃ ರಾಣೆಬೆನ್ನೂರು. ಬೆಂಗಳೂರಿನಲ್ಲಿ ಪತ್ರಕರ್ತನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಜೊತೆಗೆ ರಾಮಯ್ಯ PU ಕಾಲೇಜಿನಲ್ಲಿ ಸಂಸ್ಕೃತ ಉಪನ್ಯಾಸಕನಾಗಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತೀನಿ. ನನ್ನ ಹವ್ಯಾಸಗಳು ಭಕ್ತಿಗೀತೆ, ಹಳೆಯ ಚಲನಚಿತ್ರಗೀತೆ, ಚದುರಂಗ ಆಡುವುದು, ಸಂಸ್ಕೃತ ಅಭ್ಯಾಸ ಮಾಡುವುದು, ಜೊತೆಗೆ ಕನ್ನಡ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ಆಸಕ್ತಿ ತುಂಬ ಇದೆ. ತುಂಬ ಸಂತೋಷ ಮಹಾನುಭಾವಿ ಮಠ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಮೀನಾಕ್ಷಿ ಗೋಪಾಲಕೃಷ್ಣ ಅಂತ. ನಾನು ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದೆ, ನಿವೃತ್ತಿ ಹೊಂದಿ ಈಗ ಬೆಂಗಳೂರಲ್ಲಿ ವಾಸವಾಗಿದ್ದೇನೆ. ನನ್ನ ಹವ್ಯಾಸಗಳು ಪದಬಂಧ ಬಿಡಿಸೋದು, ಥಟ್ಟನೆ ಕಾರ್ಯಕ್ರಮ ನೋಡೋದು. ತುಂಬ ಸಂತೋಷ ಮೀನಾಕ್ಷಿ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ಪಂಡಿತ ತಗಡೂರು ವೀರಭದ್ರಪ್ಪ, ನಿವೃತ್ತ ಉಪನ್ಯಾಸಕ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ತಗಡೂರು. ಈಗ ಬೆಂಗಳೂರಿನಲ್ಲಿ ನಿವೃತ್ತಿಯ ನಂತರ ನೆಲೆಸಿದ್ದೇನೆ. ನನ್ನ ಹವ್ಯಾಸಗಳು ಯೋಗಾಭ್ಯಾಸ, ಯೋಗ ಶಿಕ್ಷಕನಾಗಿ ಮತ್ತು ಕನ್ನಡ ನಾಡು ನುಡಿಯ ಸೇವೆಯನ್ನು ಮಾಡ್ತಾ ನಿರಂತರವಾಗಿ ಅಧ್ಯಯನಶೀಲ. ನನ್ನದೇ ಒಂದು ಲೈಬ್ರರಿ ಇದೆ ಮನೆಯಲ್ಲಿ. ಜೊತೆಗೆ ಕನ್ನಡ ಸಂಸ್ಕೃತ ವಿಷಯಗಳ ಬಗ್ಗೆ ತುಂಬ ಅಧ್ಯಯನವನ್ನು ಮಾಡ್ತೇನೆ ಮತ್ತು ಉಪನ್ಯಾಸಗಳಿಗೆ ಹೋಗ್ತೇನೆ. ನಿರಂತರವಾಗಿ ಈ ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡ್ತೇನೆ. ಪತ್ರಿಕೆಗಳನ್ನು ಓದೋದು, ಕ್ರಿಕೆಟ್ ನೋಡೋದು ನನ್ನ ಹವ್ಯಾಸ. ಬಹಳ ಸಂತೋಷ ವೀರಭದ್ರಪ್ಪ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು
10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಪಯಣ. ಗೌತಮ ಅವರು ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಟಿಪ್ಪು ಸುಲ್ತಾನ್ 3ನೇ ಮೈಸೂರು ಯುದ್ಧದಲ್ಲಿ ಸೋತಾಗ ಬ್ರಿಟಿಷರು ಅವನ ಎಲ್ಲ ಕೋಟೆಗಳನ್ನು ವಶಪಡಿಸಿಕೊಂಡರೂ ಒಂದು ಕೋಟೆಯನ್ನು ಮಾತ್ರ ಬಿಟ್ಟಂತೆ. ಆ ಕೋಟೆ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಕೊಯಂಬತ್ತೂರು ಕೋಟೆ, ಚಿತ್ರದುರ್ಗದ ಕೋಟೆ, ಶ್ರೀರಂಗಪಟ್ಟಣದ ಕೋಟೆ, ದಿಂಡಿಗಲ್ ಕೋಟೆ. ಹೇಳಿ ವೀರಭದ್ರಪ್ಪ. ಚಿತ್ರದುರ್ಗದ ಕೋಟೆ. ಚಿತ್ರದುರ್ಗದ ಕೋಟೆ ಆಯ್ಕೆ 2. ಉತ್ತರವನ್ನು ನೋಡೋಣ. ಚಿತ್ರದುರ್ಗದ ಕೋಟೆ ಉತ್ತರ ಸರಿಯಾಗಿದೆ. ಪಯಣ ಎನ್ನುವ ಈ ಕಾದಂಬರಿ ಕೃತಿಯನ್ನು ವೀರಭದ್ರಪ್ಪ ಅವರಿಗೆ ಕೊಟ್ಟಿದ್ದೇವೆ. 1779ರಲ್ಲಿ ಟಿಪ್ಪು ಸುಲ್ತಾನ್ ಈ ಚಿತ್ರದುರ್ಗದ ಕೋಟೆಯನ್ನು ಗೆಲ್ತಾನೆ. ನಮಗೆಲ್ಲ ಗೊತ್ತಿದೆ, ಮದಕರಿ ನಾಯಕನನ್ನು ಸೋಲಿಸೋದಕ್ಕೆ ಹೈದರಾಲಿ, ಟಿಪ್ಪುವಿನ ತಂದೆ ಹೈದರಾಲಿ ಏನೆಲ್ಲ ತಂತ್ರಗಳನ್ನು ಹೂಡ್ತಾನೆ. ಮೊದಲ ಸಲ ಬಂದಾಗ ಸೋತು ಹಿಂದಿರುಗಬೇಕಾಗುತ್ತೆ. ಮೊಸರಿನ ಹೆಂಗಸು ಗುಪ್ತದ್ವಾರದ ಮೂಲಕ ಹೇಗೆ ಹೋಗ್ತಾಳೆ ಕೋಟೆಯೊಳಗೆ ಅನ್ನೋದನ್ನು ಗಮನಿಸಿ ಅದರ ಮೂಲಕ, ಆ ಮಾರ್ಗದ ಮೂಲಕ ಹೋಗಿ ಚಿತ್ರದುರ್ಗ ಕೋಟೆಯನ್ನು ಗೆದ್ದ ಅನ್ನೋ ಕಥೆ ಏನಿದೆ, ಆ ಕಥೆಗೆ ಪೂರಕವಾದದ್ದು 1779ರಲ್ಲಿ ಪೂರ್ತಿ ಈತನ ವಶಕ್ಕೆ ಬರುತ್ತೆ. 1799ರಲ್ಲಿ ಸಾಯ್ತಾನೆ ಟಿಪ್ಪು ಸುಲ್ತಾನ್. ಅಲ್ಲಿಯವರೆಗೆ ಆತನ ಅಧೀನದಲ್ಲೇ ಇರುತ್ತೆ ಚಿತ್ರದುರ್ಗ ಕೋಟೆ. ಮುಂದಿನ ಪುಸ್ತಕ ಹಲೋ ಟೀಚರ್. ಶಿಕ್ಷಕಿ ಮಕ್ಕಳ ಒಡನಾಟದ ಬುತ್ತಿ. ಅನಸೂಯ ಯತೀಶ್ ಬರೆದಂಥ ಸೊಗಸಾದ ಪುಸ್ತಕ. ಪ್ರಶ್ನೆ: ವಿಹಾರ ಸರೋವರ ಯಾವ ನಗರದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಸಿಮ್ಲಾ, ಜೈಪುರ್, ಕೋಲ್ಕತ್ತಾ, ಮುಂಬೈ. ಮೊದಲಿಗೆ ಮಹಾನುಭಾವಿ ಮಠ್, ಆನಂತರ ವೀರಭದ್ರಪ್ಪ. ಸಿಮ್ಲಾ. ಸಿಮ್ಲಾ ಆಯ್ಕೆ 1. ವೀರಭದ್ರಪ್ಪ. ಜೈಪುರ್. ಜೈಪುರ್ ಆಯ್ಕೆ 2. ಉತ್ತರವನ್ನು ನೋಡೋಣ. ಮುಂಬೈ ಸರಿಯಾದ ಉತ್ತರ ಆಗಿತ್ತು. ಇದು ವಿಹಾರ ಸರೋವರ ಅನ್ನೋದು ಮನುಷ್ಯನೇ ಕಟ್ಟಿರ್ತಕ್ಕಂಥ ಒಂದು ಕೃತಕ ಸರೋವರ. ಮಿತಿ ಅಂತ ಒಂದು ನದಿ ಹರಿಯುತ್ತಂತೆ. ಆ ನದಿಯ ಪಾತ್ರಕ್ಕೆ ಒಂದಷ್ಟು ಕಟ್ಟೆಯನ್ನು ಕಟ್ಟಿ ನೀರನ್ನು ತುಂಬಿಸುವ ಹಾಗೆ ಮಾಡಿದ್ದಾರೆ. ಮುಂಬೈಗೆ ಕುಡಿಯುವ ನೀರು ಈ ಒಂದು ಮಿತಿ ನದಿಯನ್ನು ಬಳಸಿಕೊಂಡು ಕಟ್ಟಿರುವಂಥ ವಿಹಾರ ಸರೋವರ ಅಂತ ಏನಿದೆ, ಆ ಸರೋವರದಿಂದ ಕುಡಿಯುವ ನೀರು ಪೂರೈಕೆ ಆಗುತ್ತಂತೆ. 1860ರಲ್ಲಿ ಬ್ರಿಟಿಷರು ಈ ಒಂದು ಕೆರೆಯನ್ನು ಕಟ್ತಾರೆ. ತುಂಬಿರಲಿಲ್ಲ ಈ ಕೆರೆ ಇತ್ತೀಚಿನ ವರ್ಷಗಳಲ್ಲಿ. ಆದರೆ ಈ ವರ್ಷ ಆದಂಥ ಬಹುದೊಡ್ಡ ಮಳೆಯಲ್ಲಿ ಈ ಕೆರೆ ತುಂಬಿ ಕೋಡಿ ಹರಿಯಿತು ಅಂತ ಹೇಳ್ತಾರೆ. ಇದು ಒಂದು ರೀತಿ ಸಂತೋಷವೂ ಕೊಟ್ಟಿದೆ, ಹಾಗೆಯೇ ದುಃಖವನ್ನೂ ಸಹ ಕೊಟ್ಟಿದೆ. ಇದು ನೀಲಕುರಿಂಜಿ ಎನ್ನುವ ಕಥಾಕೃತಿ. ದಾದಾಪೀರ್ ಜೈಮನ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಕರ್ನಾಟಕ ರಾಜ್ಯದ ಮೊದಲ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಯಾವುದು? ಆಯ್ಕೆಗಳನ್ನು ನೋಡೋಣ. ಸೆಂಟ್ರಲ್ ಮ್ಯೂಸಿಯಂ, ಕಬ್ಬನ್ ಪಾರ್ಕ್, ಬೆಂಗಳೂರು ಸೆಂಟ್ರಲ್ ಮ್ಯೂಸಿಯಂ, ಮೈಸೂರು ಗವರ್ನಮೆಂಟ್ ಮ್ಯೂಸಿಯಂ, ವೆಂಕಟಪ್ಪ ಆರ್ಟ್ ಗ್ಯಾಲರಿ. ಮೊದಲಿಗೆ ವೀರಭದ್ರಪ್ಪ, ಆನಂತರ ಮಹಾನುಭಾವಿ ಮಠ್. 3ನೇ ಆಯ್ಕೆ ಮೈಸೂರು ಗವರ್ನಮೆಂಟ್ ಮ್ಯೂಸಿಯಂ. ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ. ಮಹಾನುಭಾವಿ ಮಠ್. ಸೆಂಟ್ರಲ್ ಮ್ಯೂಸಿಯಂ, ಕಬ್ಬನ್ ಪಾರ್ಕ್. ಆಯ್ಕೆ ಸೆಂಟ್ರಲ್ ಮ್ಯೂಸಿಯಂ, ಕಬ್ಬನ್ ಪಾರ್ಕಾ? ಎಸ್. ಹೌದಾ? ಹೌದು. ಹಾಂ. ಉತ್ತರವನ್ನು ನೋಡೋಣ. ಸೆಂಟ್ರಲ್ ಮ್ಯೂಸಿಯಂ, ಕಬ್ಬನ್ ಪಾರ್ಕ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನೀಲಕುರಿಂಜಿ ಕಥಾಕೃತಿಯನ್ನು ಮಹಾನುಭಾವಿ ಮಠ್ ಅವರಿಗೆ ಕೊಡ್ತಾ
ಇದ್ದೇವೆ. 1865ರಲ್ಲಿ ಬ್ರಿಟಿಷರು ಈ ಒಂದು ಕಟ್ಟಡವನ್ನು ಕಟ್ಟಿ ಅಲ್ಲಿ ವಸ್ತು ಸಂಗ್ರಹಾಲಯವನ್ನು ಮಾಡ್ತಾರೆ. ತುಂಬ ಕುತೂಹಲಕರವಾದಂಥ ಸ್ಥಳ ಇದು. ನಾನು ಕಂಡ ಹಾಗೆ ಅನೇಕ ಜನ ಪಕ್ಕದಲ್ಲೇ ಇರುವಂಥ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋಗ್ತಾರೆ, ಆದರೆ ಈ ಕಡೆ ಬರೋದಿಲ್ಲ. ಆದರೆ ಎರಡೂ ಮ್ಯೂಸಿಯಂಗಳನ್ನು ನೋಡಬೇಕು. ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಈ ಒಂದು ಸೆಂಟ್ರಲ್ ಮ್ಯೂಸಿಯಂ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸೋದು ನಮ್ಮ ನಾಡಿನ ಇತಿಹಾಸದ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡಬೇಕಾದದ್ದು ಹೆತ್ತವರಾದ ನಮ್ಮ ಕರ್ತವ್ಯ ಆಗುತ್ತೆ. ಮುಂದಿನ ಪುಸ್ತಕ ಕಡಲ ತಡಿಯಿಂದ ಹಿಮಾಚಲದಡಿಗೆ ಕೋ ಚನ್ನಬಸಪ್ಪ ಅವರು ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಒಂದು ವರ್ಷದಲ್ಲಿ 260 ದಿನಗಳ ಕಾಲ ರಾತ್ರಿಯಲ್ಲಿ ಸಿಡಿಲು ಹೊಡೆಯುವ ಪ್ರದೇಶ ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಗ್ರೇಟ್ ಲೇಕ್ಸ್ ಕೆನಡಾ, ಕಿಲಿಮಾಂಜಾರೋ ನೈಜೀರಿಯಾ, ಕೆಟಾಟುಂಬೋ ನದಿ ವೆನಿಜೂಲಾ, ಕಾಂಗೋ ಬೇಸಿನ್ ಆಫ್ರಿಕಾ. ಮೊದಲಿಗೆ ಮಹಾನುಭಾವಿ ಮಠ್, ಆನಂತರ ವೀರಭದ್ರಪ್ಪ. ಕಿಲಿಮಾಂಜಾರೋ ನೈಜೀರಿಯಾ. ಆಯ್ಕೆ 2 ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದಾರೆ. ವೀರಭದ್ರಪ್ಪ ಅವರನ್ನು ಕೇಳೋಣ. ಕಾಂಗೋ ಬೇಸಿನ್ ಆಫ್ರಿಕಾ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ಈಗ ನೋಡೋಣ. ಕೆಟಾಟುಂಬೋ ನದಿ ವೆನಿಜೂಲಾ ಸರಿಯಾದ ಉತ್ತರ ಆಗಿತ್ತು. ಈ ಕೆಟಾಟುಂಬೋ ನದಿ ಅನ್ನೋದು ಅಲ್ಲಿ ಮರಕೈಬು ಅಂತ ಒಂದು ಸರೋವರ ಇದೆ. ಆ ಸರೋವರದ ಒಳಗೆ ಈ ನದಿ ಪ್ರವೇಶ ಮಾಡುತ್ತಂತೆ. ಆ ಪ್ರವೇಶ ಮಾಡುವ ಸ್ಥಳ ಏನಿದೆ ಆ ಸ್ಥಳ ಬಹಳ ವಿಶೇಷವಾದದ್ದು. ಹಿಂದೆ ಇರುವಂಥ ಬೆಟ್ಟ ಗುಡ್ಡಗಳು ಇತ್ಯಾದಿಗಳೆಲ್ಲ ಸೇರಿಕೊಂಡು ಅಲ್ಲಿ ವಿಚಿತ್ರ ರೀತಿಯ ಒಂದು ಪರಿಸರ ರೂಪುಗೊಳ್ಳುತ್ತಂತೆ. ಆ ಪರಿಸರ ರೂಪುಗೊಳ್ಳುವ ಕಾರಣ ಸಿಡಿಲು ಹೊಡಿತಾನೇ ಇರುತ್ತೆ. ಒಂದು ವರ್ಷದಲ್ಲಿ ಸುಮಾರು 260 ರಾತ್ರಿಗಳಲ್ಲಿ ಬರೀ ಸಿಡಿಲು. ರಾತ್ರಿ ಆಗ್ತಾ ಇದ್ದ ಹಾಗೆ ಸಿಡಿಲು ಶುರುವಾಯಿತು ಅಂದರೆ ಮತ್ತೆ ಬೆಳಗಾಗೋವರೆಗೂ ನಿರಂತರವಾಗಿ ಹೊಡಿತಾನೇ ಇರುತ್ತೆ ಸಿಡಿಲು. ಹಾಗಾಗಿ ಈ ಸ್ಥಳವನ್ನು ನೋಡೋದಕ್ಕೆ ಜಗತ್ತಿನಿಂದ ಅನೇಕ ಜನ, ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಜನ ಬಂದು ಈ ಒಂದು ಪ್ರಾಕೃತಿಕ ವೈಚಿತ್ರ್ಯವನ್ನು ನೋಡ್ತಾರಂತೆ. ವಿಜ್ಞಾನಿಗಳಿಗೂ ಸಹ ಈ ಒಂದು ಕ್ಷೇತ್ರ ಅಧ್ಯಯನ ಮಾಡೋದಕ್ಕೆ ಬಹಳ ಅನುಕೂಲಕರವಾಗಿದೆ. ಮುಂದಿನ ಪುಸ್ತಕ ಡಾಕ್ಟರ್ ಹೆಂಡತಿ, ಸರೋಜಿನಿ ಪಡಸಲಗಿ ಅವರು ಬರೆದ ಅನುಭವ ಕಥನ. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಡಿ, ಡ, ಕ, ಡ, ಸ್ಕೃ. ಆಗಲೇ ಬಜರ್ ಓದ್ತಿದ್ದಾರೆ. ಮಹಾನುಭಾವಿ ಮಠವರು ಉತ್ತರವನ್ನು ಕೇಳೋಣ. ಕನ್ನಡ ಸಂಸ್ಕೃತಿ. ಎಲ್ಲಿದೆ? ಕನ್ನಡ ಸಂಸ್ಕೃತಿ ಅಲ್ಲ ಸರ್, ಅದ್ರ ಮುಂದೆ ಡಿ, ಡ 2 ಇದೆ. 2 ಖಾಲಿ ಮನೆಗಳಿವೆ, ಅಲ್ಲೂ ತುಂಬಬೇಕಲ್ವಾ? ಕನ್ನಡ ಸಂಸ್ಕೃತಿ ಡಿ ಪಕ್ಕದಲ್ಲಿ ಖಾಲಿ ಮನೆ ಇದೆ, ಮೊದಲಲ್ಲಿ ಅಕ್ಷರ ತುಂಬಿ. ಡಿ ಆದ ಮೇಲೆ ಒಂದು ಖಾಲಿ ಮನೆ ಇದೆ, ಅಲ್ಲಿ ತುಂಬಬೇಕು. ಕನ್ನಡ ಸಂಸ್ಕೃತಿ ದಡಿ. ಮೀನಾಕ್ಷಿ ಹಾಗೂ ವೀರಭದ್ರಪ್ಪ. ಸುಳುಹು ಕೊಟ್ಟಿದ್ದಾರೆ ಮಹಾನುಭಾವಿ ಮಠವರು, ಅದನ್ನು ಚೂರು ಪರಿಷ್ಕರಿಸಿದ್ರೆ ಆಯಿತು. ಬಜರ್ ಒತ್ಬಿಟ್ಟು ಉತ್ತರ ಕೊಡಬೇಕು. ಉತ್ತರವನ್ನು ನೋಡೋಣ. ಗಡಿನಾಡ. ಹಾಂ, ಗಡಿನಾಡ. ಬಜರ್ ಒತ್ತಿ ಸರ್. ಹಾಂ, ಹೇಳಿ. ಗಡಿನಾಡ, ಕನ್ನಡ, ಸಂಸ್ಕೃತಿ. ಉತ್ತರವನ್ನು ನೋಡೋಣ. ಗಡಿನಾಡ ಕನ್ನಡ ಸಂಸ್ಕೃತಿ ಉತ್ತರ ಸರಿಯಾಗಿದೆ. ಡಾಕ್ಟರ್ ಹೆಂಡತಿ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ವೀರಭದ್ರಪ್ಪ ಅವರಿಗೆ. ಹೆಣ್ತನದ ಆಚೆ ಈಚೆ ಸೊಗಸಾದ ಕೃತಿ. ಶ್ರೀದೇವಿ ಕೆರೆಮನೆ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 65 ಕೂಡು 48, 54 ಕಳೆ 18, 18 ಗುಣಿಸು 12, 216 ಭಾಗಿಸು 9.
ಬಜರುತ್ತಿದ್ದಾರೆ ಮಹಾನುಭಾವಿ ಮಠ ಅವರು. ಅಂತಿಮ ಉತ್ತರ, ಫೈನಲ್ ಆನ್ಸರ್, ಗ್ರ್ಯಾಂಡ್ ಟೋಟಲ್. ಸರ್ ಬಜರ್ ಹೊತ್ಬಿಟ್ಟು ಲೆಕ್ಕ ಮಾಡಬಾರ್ದು. 113 ಸರ್, 113. ಸರ್ ಗ್ರ್ಯಾಂಡ್ ಟೋಟಲ್, ಅಂತಿಮ ಉತ್ತರ. 4 ಲೆಕ್ಕಗಳನ್ನು ಮಾಡಿ ಅದನ್ನು ಕೂಡಿಬಿಟ್ಟು ಮೀನಾಕ್ಷಿಯವರು, ವೀರಭದ್ರಪ್ಪ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 113, 36, 216, 24 ಎಲ್ಲವನ್ನು ಕೂಡಿದ್ರೆ 3, 8, 9 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಹೆಣ್ತನದ ಆಚೆ ಈಚೆ ಈ ಒಂದು ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ KN ಮಹಾಬಲ ಅವರು ಬರೆದ ನನ್ನ ಅಪ್ಪ KSನ ಪ್ರಶ್ನೆ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಮಾರುತಿ ಭುಜಂಗರಾವ್ ಚಿಂತಪಲ್ಲಿ, ಪರಮಾರ್ ಲವ್ಜಿಬಾಯಿ ನಾಗ್ಜಿಬಾಯಿ, ಮಂದ ಕೃಷ್ಣ ಮಾದಿಗ, ನಿತಿನ್ ನೋಹ್ರಿಯಾ. ಮೊದಲಿಗೆ ಬರೆದಿರುತ್ತಿದ್ದಾರೆ ಮೀನಾಕ್ಷಿ, ಆನಂತರ ಮಹಾನುಭಾವಿ ಮಠ್. ಆಪ್ಷನ್ 3ನೇದು ಮಂದ ಕೃಷ್ಣ ಮಾದಿಗ. ಮಂದ ಕೃಷ್ಣ ಮಾದಿಗ ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದಾರೆ ಮಹಾನುಭಾವಿ ಮಠ್. ಮಾರುತಿ ಭುಜಂಗರಾವ್ ಚಿಂತಪಲ್ಲಿ. ಆಯ್ಕೆ 1 ಉತ್ತರವನ್ನು ನೋಡೋಣ. ಮಂದ ಕೃಷ್ಣ ಮಾದಿಗ ಉತ್ತರ ಸರಿಯಾಗಿದೆ. ನನ್ನ ಅಪ್ಪ KS ನರಸಿಂಹಸ್ವಾಮಿ ಈ ಒಂದು ಪುಸ್ತಕವನ್ನು ಮೀನಾಕ್ಷಿ ಅವರಿಗೆ ಕೊಟ್ಟಿದ್ದೇವೆ. ಮಂದ ಕೃಷ್ಣ ಮಾದಿಗ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವವನ್ನು ನೀಡಿದೆ ನಮ್ಮ ದೇಶ. ತೆಲಂಗಾಣ ರಾಜ್ಯಕ್ಕೆ ಸೇರಿದವರು. ಸಮಾಜ ಸೇವೆ ಮತ್ತು ರಾಜಕೀಯ ವಿಭಾಗದಲ್ಲಿ ಇವರಿಗೆ ಈ ಪ್ರಶಸ್ತಿ ಬಂದಿದೆ. 90ರ ದಶಕದಲ್ಲಿ ಮಾದಿಗ ಡಿಂಡೋರ ಅಂತಕ್ಕಂಥ ಒಂದು ದೊಡ್ಡ ಚಳುವಳಿ ಆಂಧ್ರದಲ್ಲಿ ನಡೆಯಿತು. ಆ ಚಳುವಳಿಯ ಮುಂಚೂಣಿಯಲ್ಲಿ ಮಂದ ಕೃಷ್ಣ ಮಾದಿಗ ಅವರಿದ್ದರು. ಈ ಮಾದಿಗ ಸಮುದಾಯದ ಅಭಿವೃದ್ಧಿಗೆ ಇವರು ಬಹಳ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಪದ್ಮಶ್ರೀ ಗೌರವ ಇವರಿಗೆ ದೊರೆತಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕನ್ನಡದಲ್ಲೇ ಒಂದು ಅಪರೂಪದ ಅದ್ಭುತವಾದ ಸಾಹಿತ್ಯ ಕೃತಿ ಚಕ್ರಾಯಣ. ಇಂದಿರಾ ತನಯ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಮೇ, ಗ, ಯ, ಪ, ಲಿ, ಲೇ, ಈ, ಣ. ಮೇಘಲೀಲೆಯ ಪಯಣ. ಬಜರ್ ಹೇಳಿ. ಮೇಘಲೀಲೆಯ ಪಯಣ ಅರ್ಥವಾಗಲಿಲ್ಲ ಸರ್ ನನಗೆ. ಮಹಾನುಭಾವಿ ಮಠ್. ಮೇಘಲೀಲೆಯ ಪಯಣ. ಮೀನಾಕ್ಷಿ. ಈ ಮೇಘಲೀಲೆಯ ಪಯಣ. ಹಾಂ ಸ್ವಲ್ಪ ಪರಿಷ್ಕಾರ ಮಾಡಿ ಹೇಳಿ. ಕನ್ನಡ ಭಾಷಾ ಜಾಯಮಾನ ನೆನೆಸ್ಕೊಂಡು ಉತ್ತರ ಕೊಡಿ. ಇಲ್ಲಿ ಉತ್ತರವನ್ನು ನೋಡಬಹುದಾ? ಉತ್ತರವನ್ನು ನೋಡೋಣ. ಇಲಿಯ ಮೇಲೆ ಗಣಪ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಚಕ್ರಾಯಣ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಈಗ ಬಂತು. ಪದಬಂಧ, ಸುಳುಹುಗಳನ್ನು ನೋಡೋಣ. ದೇವಸ್ಥಾನದಲ್ಲಿ ನಿತ್ಯ ಪೂಜೆಗೆ ಒಳಗಾಗುವ ಮೂರ್ತಿ. ಕಾಪಾಡು. ಗ್ರಹವನ್ನು ಸಂಕ್ಷಿಪ್ತಗೊಳಿಸು.
ಬಜರ್ ಮೊದಲಿಗೆ ಒತ್ತಿದ್ದಾರೆ ಮೀನಾಕ್ಷಿಯವರು, ಆ ನಂತರ ಮಹಾನುಭಾವಿ ಮಠ್. ಮೀನಾಕ್ಷಿಯವರೇ, ಒಂದು ಉತ್ತರ. ದೇವರು. ದೇವರು. ಮತ್ತೆ 3 ಅಕ್ಷರ ಆಯಿತು, 5 ಅಕ್ಷರ ಬೇಕು ನಮಗೆ. ಮಹಾನುಭಾವಿ ಮಠ್. ಗಣೇಶ ಮೂರ್ತಿ. ಗಣೇಶ ಮೂರ್ತಿ. ಗಣೇಶ ಮೂರ್ತಿ. ವೀರಭದ್ರಪ್ಪ. ಉತ್ಸವ ಮೂರ್ತಿ. ಉತ್ಸವ ಮೂರ್ತಿ. ಉತ್ತರವನ್ನು ನೋಡೋಣ. ಮೂಲ ವಿಗ್ರಹ ಅನ್ನೋದು ಯಾಕಂದರೆ ದೇವಸ್ಥಾನದಲ್ಲಿ ನಿತ್ಯ ಪೂಜೆಗೆ ಒಳಗಾಗುವುದು. ಕರೆಕ್ಟ್. ಉತ್ಸವ ಮೂರ್ತಿಯಿಂದ ಹೊರಗಡೆ ಮೆರವಣಿಗೆಗೆ ತಗೊಂಡು ಹೋಗುವಂಥದ್ದು. 2 ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಮೀನಾಕ್ಷಿಯವರು ಬಜರುತ್ತಿದ್ದಾರೆ. ಕಾಪಾಡು. ಅಲ್ವಾ? ಬಜರ್ ಹೊತ್ಬಿಟ್ಟು ನೀವು ಸುಮ್ಮನೆ ಇದ್ಬಿಟ್ರೆ ಹಾಗಮ್ಮ. ವೀರಭದ್ರಪ್ಪ ಅವ್ರನ್ನ ಕೇಳಲ್ಲ? ಹೇಳಿ ಸರ್. ಸಲಹು. ಸಲಹು. ಉತ್ತರವನ್ನು ನೋಡೋಣ. ಸಲಹು ಉತ್ತರ ಸರಿಯಾಗಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಹಲಸಂಗಿ ಕ್ಷೇತ್ರದ ಬಗ್ಗೆ ಬರೆದಿದ್ದಾರೆ ಸುಮಿತ್ ಮೇತ್ರಿ. ಅಪರೂಪದ ಪುಸ್ತಕ. 3 ಉತ್ತರ. ಯಾರು ಬೇಕಾದ್ರೂ ಬಜರ್ ಹೊತ್ತಬಹುದು. ವೀರಭದ್ರಪ್ಪ. ಸಂಗ್ರಹ. ಸಂಗ್ರಹ. ಉತ್ತರವನ್ನು ನೋಡೋಣ. ಸಂಗ್ರಹ ಉತ್ತರ ಸರಿಯಾಗಿದೆ. ಇನ್ನೊಂದಿಷ್ಟು ಪ್ರಾಣೇಶರಾವ್ ಬರೆದಂಥ ಪುಸ್ತಕ. 2 ಪುಸ್ತಕ ಒಟ್ಟು ದೊರೆತಿದೆ ವೀರಭದ್ರಪ್ಪ ಅವರಿಗೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಮಹಾನುಭಾವಿ ಮಠ್ ಅವರಿಗೆ ದೊರೀತಾ ಇದೆ. ಸರ್ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ನಗೆಪಾಟಲು ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಅಪಹಾಸ್ಯಕ್ಕೆ ಸಿಲುಕಿಸು, ತಮಾಷೆಯನ್ನು ಮಾಡು. ತಮಾಷೆಯನ್ನು ಮಾಡು. ಮುಂದಿನ ಪ್ರಶ್ನೆ. ಹೆಣ್ಣು ಹಾವು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉರಗು, ಉರಗಿ. ಉರಗಿ. ಮುಂದಿನ ಪ್ರಶ್ನೆ. ಚಂದ್ರನಿಗೆ ಕ್ಷಯರೋಗ ಬರಲಿ ಎಂದು ಯಾರು ಶಾಪವನ್ನು ನೀಡಿದರು? ದಕ್ಷ, ವೀರಭದ್ರ. ಮುಂದಿನ ಪ್ರಶ್ನೆ. ವೀರಭದ್ರ. 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 ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತಾಯಿ ಇದ್ದರೆ ತವರು. ತಂದೆ ಇದ್ದರೆ ಬಳಗ ಹೆಚ್ಚು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಸುತ್ತ ಸುತ್ತುವುದು ಓಲೆಯಲ್ಲ, ಚಿತ್ರತ ಬರೆಯುವುದು ಕಂಠಿ ತಾನಲ್ಲ, ಪೆಟ್ಟಿಗೆಯಲ್ಲಿಡಲು ಆಭರಣವಲ್ಲ, ತಿಳಿದ ಜಾಣರು ಹೇಳಿರಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನಗೆಪಾಟಲು ಮಾಡು, ಅಪಹಾಸ್ಯಕ್ಕೆ ಸಿಲುಕಿಸು ಸರಿಯಾದ ಉತ್ತರ ಆಗಿತ್ತು. 2ನೇ ಪ್ರಶ್ನೆಗೆ ಉತ್ತರ ಉರಗಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ದಕ್ಷ ಆಗಿತ್ತು, ವೀರಭದ್ರ ಅಂತ ಹೇಳಿದರೆ. 4ನೇ ಪ್ರಶ್ನೆಗೆ ಉತ್ತರ ತಾಯಿ ಇದ್ದರೆ ತವರು, ನೀರು ಇದ್ದರೆ ಬಾವಿ ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಹಾವಿನ ವರ್ಣನೆ ಆಗಿತ್ತು. 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಮೀನಾಕ್ಷಿಯವರಿಗೆ ಈಗ ಅವಕಾಶ ಬಂದಿದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ನಟರಾಜ ಸರ್ವೀಸ್ ಎಂಬ ನುಡಿಗಟ್ಟಿನ ಅರ್ಥವೇನು? ಕಾಲು ನಡಿಗೆ, ಕುಣಿಯುವ ನಡಿಗೆ. ಕಾಲು ನಡಿಗೆ. ಮುಂದಿನ ಪ್ರಶ್ನೆ. ಎದೆ, ವಕ್ಷಸ್ಥಳ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉರ, ಉರು. ಉರ. ಮುಂದಿನ ಪ್ರಶ್ನೆ. ವೀರಭದ್ರನು ದಕ್ಷನ ತಲೆಯನ್ನು ಕಡಿದ ಮೇಲೆ ಯಾವ ಪ್ರಾಣಿಯ ತಲೆಯನ್ನು ಜೋಡಿಸದ? ಟಗರು, ಕುರಿ. ಕುರಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತಾಯಿಯ ಹಾಗೆ ಮಗಳು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮರದಲ್ಲಿ ನೋಡು 100 ಬಿದಿಗೆ ಚಂದ್ರಮರನ್ನು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನಟರಾಜ ಸರ್ವೀಸ್, ಕಾಲು ನಡಿಗೆ ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಊರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಟಗರು ಆಗಿತ್ತು, ಕುರಿ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ತಾಯಿಯ ಹಾಗೆ ಮಗಳು, ನೂಲಿನ ಹಾಗೆ ಸೀರೆ ಸರಿಯಾದ ರೂಪ.
5ನೇ ಪ್ರಶ್ನೆಗೆ ಉತ್ತರ ಇದು ಹುಣಸೆಕಾಯಿ. ನಮ್ಮ ಕವಿಗೆ ಹುಣಸೆಕಾಯಿ ಚಂದ್ರನ ಹಾಗೆ ಕಂಡುಬಂದಿದೆ. 2 ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ವೀರಭದ್ರಪ್ಪ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ನಡುಕಟ್ಟು ಎಂಬ ನುಡಿಗಟ್ಟಿನ ಅರ್ಥವೇನು? ಸಿದ್ಧವಾಗು, ಒಡ್ಯಾಣವನ್ನು ಧರಿಸು. ಸಿದ್ಧವಾಗು. ಮುಂದಿನ ಪ್ರಶ್ನೆ, ಶುಂಠಿ ಅಥವಾ ಮೆಣಸು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉಪಣ, ಋಷಣ. ಉಪಣ, ಉಷಣ. 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 ಉಷಣ, ಋಷಣ. ಹೌದು ಸರ್. ಉಷಣ. ಹೌದು. ಮುಂದಿನ ಪ್ರಶ್ನೆ, ಚತುರೋಪಾಯಗಳಲ್ಲಿ 4ನೆಯದು ಯಾವುದು? ಸಾಮ, ದಂಡ. ಸಾಮ, ದಾನ, ಭೇದ, ದಂಡ. 4ನೇದು ಹೇಳಿ ನಂಗೆ ಸಾಕು. ಸಾಮ, ದಾನ, ದಂಡ. 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 ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ತಿಪ್ಪೆಯ ಮೇಲೆ ಮಲಗಿ ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಶಮನವಾಡಿ ಸುಂದರ ಹೆಣ್ಣು, ಅವಳಿಗೆ 60 ಕಣ್ಣು, ಇದ ಹೇಳಿದವರಿಗೆ ಹಿಡಿ ತುಂಬ ಹೊನ್ನು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ನವಿಲು. ನವಿಲು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನಡುಕಟ್ಟು, ಸಿದ್ಧವಾಗು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಉಷಣ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ದಂಡ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ತಿಪ್ಪೆಯ ಮೇಲೆ ಮಲಗಿ ಉಪ್ಪರಿಗೆಯ ಕನಸನ್ನು ಕಂಡನಂತೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ನವಿಲು ಸರಿಯಾಗಿತ್ತು. ಒಟ್ಟು ತಾವು 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ತಮಗೆ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬಂತು. ಮಹಾನುಭಾವಿ ಮಠ್ ಅವರಿಗೆ 2 ಪುಸ್ತಕ, ಮೀನಾಕ್ಷಿ ಅವರಿಗೆ 3 ಪುಸ್ತಕ ಹಾಗೂ ವೀರಭದ್ರಪ್ಪ ಅವರಿಗೆ ಒಟ್ಟು 8 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ. ಮಹಾನುಭಾವಿ ಮಠ್ 2 ಪುಸ್ತಕಗಳನ್ನು ದಯವಿಟ್ಟು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮೀನಾಕ್ಷಿ ಅವರಿಗೆ 3 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ವೀರಭದ್ರಪ್ಪ ಅವರಿಗೆ 8 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಭೂಮಿಯ ಮೇಲೆ ಭೂಕಂಪನಗಳು ಆಗುತ್ತೆ. ಕಂಪನ, ಭೂಮಿಯ ಮೇಲೆ ಆಗುವ ಕಂಪನಗಳನ್ನು ಭೂಕಂಪನ ಅಂತ ಕರೆದಿವೆ. ಚಂದ್ರನ ಮೇಲೂ ಕಂಪನಗಳಾಗುತ್ತೆ. ಏನಂತ ಹೆಸರು ಕೊಡೋಣ? ಭೂಕಂಪನ ಅಂತ ಹೇಳಲಿಕ್ಕೆ ಬರೋಲ್ಲ. ಅದು ಭೂಮಿಯಲ್ಲಿ ಆಗ್ತಾಯಿಲ್ಲ, ಚಂದ್ರನಲ್ಲಿ ಆಗ್ತಾಯಿದೆ. ಹಾಗಾಗಿ ಚಂದ್ರಕಂಪನ ಅನ್ನೋ ಹೆಸರನ್ನು ಕನ್ನಡದಲ್ಲಿ ಸೃಜಿಸಬಹುದಾ? ದಯವಿಟ್ಟು ಆಲೋಚನೆ ಮಾಡಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.